ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಸುಮಾರು ಜನ ನನ್ನ ಲಾಸ್ಟ್ ವೀಡಿಯೋನ ನೋಡಿ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿದ್ದೀರಾ ಅಂದರೆ ನನಗಂತೂ ತುಂಬಾ ಖುಷಿಯಾಗೋಯಿತು. ಈಗ ಫಾರ್ ಬೆಟರ್ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ಅಷ್ಟೇ ಸಫರ್ ಆದರೆ ಫೀವರ್ ಅದು ಬಂದರೂ ಕೂಡ ಮ್ಯಾಕ್ಸಿಮಮ್ ಅಂದರೆ ಒಂದು ದಿನ, ಯಾಕೆಂದರೆ ಒಂದು ಹೆಲ್ತಿ ಡಯಟ್ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಬಾಡಿನೇ ಅದಕ್ಕೆ ಕರೆಕ್ಟಾಗಿ ಒಂದು ರೆಸ್ಪಾಂಡ್ ಮಾಡಿಬಿಡುತ್ತೆ, ಹೀಲ್ ಆಗಿಬಿಡ್ತೀರಾ. ಈಗೇನೋ ಕಂಪ್ಲೀಟಾಗಿ ಸರಿ ಹೋಗಿದ್ದೀನಿ ಅಂತಲ್ಲ, ಬಟ್ 80% ನಾನು ಚೆನ್ನಾಗಿದ್ದೀನಿ. ಕಾಲೇಜ್ಗೂ ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡು ಬಂದೆ, ಬಟ್ ಆ್ಯಕ್ಟಿವ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡಿದ್ದೀರಾ ಅಂದರೆ ನನಗದು ತುಂಬ ಖುಷಿಯಾಯಿತು. ಅದೆಲ್ಲೋ ಏನೋ ಅಂದರೆ ಒಳ್ಳೆ ಮನಸ್ಸಿಂದ ಯಾರಾದರೂ ಆಶೀರ್ವಾದ ಮಾಡಿದ್ರೆ ಬೇಗ ತಟ್ಟುತ್ತೆ ಅಂತಾರಲ್ವ, ನನಗಂತೂ ಅದನ್ನು ನಂಬ್ತೀನಿ ನಾನು. ಒಳ್ಳೆ ಅಂದರೆ ನಾನೇನೋ ನನಗೆ ಅಷ್ಟೊಂದು ಒಳ್ಳೆ ಕಮೆಂಟ್ಸ್ ಬರುತ್ತಲ್ಲ ಅಂತ ನಾನು ಖುಷಿ ಪಡೋದಲ್ಲ. ನಿಮ್ಗಷ್ಟು ಒಳ್ಳೆ ಮನಸ್ಸಿದೆ, ಅಷ್ಟು ಒಳ್ಳೆ ಮನಸ್ಸಿಂದ ಮನಸಾರ ಹಾರೈಸ್ತೀರ ಚೆನ್ನಾಗಾಗಿ ಹುಷಾರಾಗಿ ಅಂತ ಎಲ್ಲ. ನನಗಂತೂ ತುಂಬಾ ಖುಷಿಯಾಯಿತು. ಒಬ್ಬೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಯಾಕೆ ಅಂದರೆ ಆ ಮೆಡಿಸನ್ ಎಫೆಕ್ಟೋ ಏನೋ ನನಗೆ ಶಿವರಿಂಗ್ ಅಂತೂ ಹೋಗ್ತಾಯಿಲ್ಲ, ಯಾವಾಗಲೂ ಇರಲ್ಲ. ಟಾನಿಕ್ ಕುಡಿದು ಒಂದು 1/2 ಅವರ್ 1 ಅವರ್ಗೆ ಎಷ್ಟು ಶಿವರಿಂಗ್ ಆಗ್ತಾ ಇರುತ್ತೆ. ಡಾಕ್ಟರ್ ಹೇಳಿದ್ರು ಇರುತ್ತೆ, ಅದು ಕೆಲವ್ರ ಬಾಡಿಗೆ ಆ ಥರ ಆಗ್ತಿರುತ್ತೆ, ಮೆಜಾರಿಟಿ ಜನಕ್ಕೆ ಆ ಥರ ಆಗ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಬಟ್ ಟಾನಿಕ್ ನಿಲ್ಲಿಸ್ಬೇಡಿ. ಕೆಮ್ಮು ಅದು ನನ್ನ ಟೀಚಿಂಗ್ ಪ್ರೊಫೆಷನ್ ಅಲ್ವಾ, ನನ್ನ ಥ್ರೋಟ್ಗೆ ಸ್ವಲ್ಪ ರೆಸ್ಟ್ ಕೊಡಬೇಕು. ಬಟ್ ಯಾರೂ ಅಲ್ಲಿ ಕೂರಿಸ್ಬಿಟ್ಟು ಸಂಬಳ ಕೊಡಲ್ಲ, ನನಗೂ ಆ ಥರ ಎಕ್ಸ್ಪೆಕ್ಟೇಷನ್ ಇರಲ್ಲ. ಅಲ್ಲಿ ಹೋಗ್ಬಿಟ್ಟು ಯಾರ್ದೋ ನನಗೆ ಹುಷಾರಿಲ್ಲ ಅಂತ ಕೂತ್ಕೊಳ್ಳೋಕ್ಕೂ ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ನಾನು ಮಾತಾಡಬೇಕಾಗತ್ತೆ, ಬಟ್ ನನ್ನ ಮಕ್ಕಳು ಸ್ಟೂಡೆಂಟ್ಸೂ ಅರ್ಥ ಮಾಡ್ಕೋತಾರೆ. ತುಂಬ ಇದು ಮಾಡಬೇಡಿ ಅಂದರೆ ಆದಷ್ಟು ಏನಾದ್ರು ನೋಟ್ಸು ನಿಧಾನಕ್ಕೆ ಡಿಕ್ಟೇಟ್ ಮಾಡೋದು, ಕಿರ್ಚೋ ಲೆವೆಲ್ಗೆಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು, ಥ್ರೋಟಿಗೆ ರೆಸ್ಟ್ ಕೊಡಬೇಕು. ಸೊ ಆ ರೀತಿ ಹೆಂಗೋ ಆಗ್ತಾಯಿದೆ, ಬಟ್ ಫಾರ್ ಬೆಟರ್ ಅಂತಲೇ ಅನ್ಬೋದು. ಇನ್ನು ಮೆಡಿಕೇಷನಲ್ಲೇ ಇದ್ದೀನಿ. ನಿಮಗೆಲ್ಲ ವಿಷಸ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕ ಪದ. ನಿಮ್ಮ ಒಳ್ಳೆ ಮನಸ್ಸಿಗೆ ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು. ಇವತ್ತಿನ ವ್ಲಾಗಲ್ಲಿ ನಾನು ಒಂದೊಳ್ಳೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಮದುವೆ ಮನೆ ಶೈಲಿಲಿ ಹೆಂಗೆ ಮಾಡ್ತಾರೆ ಸೇಮ್ ಅದೇ ಥರ ಬಂದಿತ್ತು, ಎಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ. ಅನಿಲ್ ಶಾವಿಗೆನ ಯೂಸ್ ಮಾಡ್ಕೊಂಡಿದ್ದೆ. ಹೇರಳವಾಗಿ ತರಕಾರಿನ ಕಟ್ ಮಾಡ್ಕೊಳ್ಳಿ. ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬಟಾಣಿ, ಆಲೂಗಡ್ಡೆ ಇದಷ್ಟನ್ನು ಕಟ್ ಮಾಡ್ಕೊಳ್ಳಿ. ನಾನು ಆಲೂಗಡ್ಡೆ ಹಾಕಿರಲಿಲ್ಲ. ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೊತೆಗೆ ಕಾಯಿ ತುರಿ ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಇದೆಲ್ಲ ಶಾವಿಗೆ ಉಪ್ಪಿಟ್ಟು ಇದೆಲ್ಲ ಮದುವೆ ಮನೇಲಿ ಏನು ಗೊತ್ತಾ, ಇಂಗ್ರೀಡಿಯೆಂಟ್ಸ್ ಕಡಿಮೆನೇ, ಕಾಯಿ ತುರಿ ಚೆನ್ನಾಗಿ ಹಾಕ್ತಾರೆ ಇಲ್ಲ ಅಂತಲ್ಲ, ಬಟ್ ಮಾಡೋ ವಿಧಾನ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರು, ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಇದರದ್ದೆಲ್ಲ ಅದು ರುಚಿ ಕಡಿಮೆ ಆಗೋಗುತ್ತೆ. ಆಮೇಲೆ ಟೆಕ್ಸ್ಚರ್ ಚೆನ್ನಾಗಿ ಬರಲ್ಲ. ನೀರಿನ ಪ್ರಮಾಣ ಹೇಳ್ತೀನಿ ನೋಡಿ. ನೀವು ಒಂದು ಬೌಲಷ್ಟು ಅನಿಲ್ ಶಾವಿಗೆ ತೊಗೊಂಡ್ರೆ 1 ಬೌಲಷ್ಟು ನೀವು ನೀರನ್ನು ತೊಗೊಳ್ಳಿ. ಅಥವಾ ನಿಮಗೆ ಗೊತ್ತಾಗಬೇಕು ಅಂದರೆ ಈಗ ಈಕ್ವಲ್ಲು ಶಾವಿಗೆ ಎಷ್ಟಿದೆಯೋ ಪಾತ್ರೆಯಲ್ಲಿ, ಈಗ ಮುಂದೆ ತೋರಿಸ್ತೀನಿ ನೋಡಿ, ಅಷ್ಟೇ ನೀರಿರಬೇಕು, 1 ಇಂಚೂ ಜಾಸ್ತಿ ಇರಬಾರ್ದು. ಆ ರೀತಿ ಮಾಡಿದ್ರೆ ಚೆನ್ನಾಗಿ ದಮ್ ಕಟ್ಟಿದ್ರೆ ಸೂಪರಾಗಿರೋಂಥ ಶಾವಿಗೆ ರೆಡಿ ಆಗೋಗುತ್ತೆ. ಜಸ್ಟ್ ಸಿಂಪಲ್ಲೇ, ಏನಿಲ್ಲ, ಒಗ್ಗರಣೆ ಹಾಕ್ಕೋಬೇಕು. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಬೇಕಾದ್ರೆ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇಷ್ಟಪಡಲ್ಲ, ಅದಕ್ಕೆ ಹಾಕಿಲ್ಲ. ಸಾಸಿವೆ, ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು, ತರಕಾರಿ, ಅರಿಶಿನ, ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದೆಷ್ಟು ಬೇಕೋ ಅಷ್ಟೇ ನೀರು ತೊಗೊಳ್ಳಿ. ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಆಮೇಲೆ ಬೇಕಾದ್ರೆ ಬಿಸಿನೀರು ಹಾಕ್ಕೋಬೋದು. ಆದಷ್ಟು ಕಡಿಮೆನೇ ತೊಗೊಳ್ಳಿ, ಈಕ್ವಲ್ ಅಮೌಂಟಲ್ಲೇ ಇರಬೇಕು, ಅದಂತೂ ಹುಷಾರಾಗಿರಿ. ಆಗ ಮಾತ್ರ ಉದುದ್ರಾಗ ಆಗಕ್ಕೆ ಸಾಧ್ಯ. ಆಮೇಲೆ ನೀರು ಹಾಕಿದ್ಮೇಲೆ ಉಪ್ಪು ಹಾಕಿ, ಸ್ವಲ್ಪ ಸಕ್ಕರೆ ಹಾಕಿ, ಇಲ್ಲ ಬೆಲ್ಲ ಹಾಕಿ. ನಾನು ಬೆಲ್ಲ ಹಾಕಿದ್ದೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಕುದಿ ಬಂದಾದಮೇಲೆ ಶಾವಿಗೆನ ಹಾಕಿ. ಶಾವಿಗೆ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಅನಿಲ್ ಶಾವಿಗೆ ಆದರೆ, ಬೇರೆ ಶಾವಿಗೆ ಆದರೆ ಸ್ವಲ್ಪ ಹುರ್ಕೋಬೇಕು. ಅನಿಲ್ ಶಾವಿಗೆ ಟ್ರೈ ಮಾಡಿ, ನನಗೆ ತುಂಬಾ ಇಷ್ಟ ಆಯಿತು. ಉದುದ್ರಾಗಿ ಸಾಫ್ಟಾಗಿ, ಮಾತ್ರ ಕಾಯಿ ಚಟ್ನಿ ಇದ್ದರೆ ಅಂತೂ ಸಕ್ಕತ್ತಾಗಿರುತ್ತೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕಿ ಚೆನ್ನಾಗಿ ದಮ್ ಕಟ್ಟು ತೋರಿಸಿದ್ದೀನಿ. ಪ್ರೊಸೀಜರ್ ನೀಟಾಗಿ ನಿಧಾನಕ್ಕೆ ತೋರಿಸಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಲಾಸ್ಟಲ್ಲಿ ಕಂಪಲ್ಸರಿ ಏನು ಗೊತ್ತಾ, ನಿಂಬೆಹಣ್ಣನ್ನ ಹಿಂಡಬೇಕು. ನಿಂಬೆಹಣ್ಣು ಹಿಂಡಿದ್ರೇ ಆ ಟೇಸ್ಟು ಸೂಪರಾಗಿ ಡಬಲ್ ಟೇಸ್ಟ್ ಬರೋದು ಅಂತಲೇ ಹೇಳ್ಬೋದು. ಸೊ ನಾನು ಹೇಗೆ ಮಾಡಿದ್ದೀನಿ ಅದನ್ನು ಡಿಟೇಲಾಗಿ ನೋಡ್ಕೊಳ್ಳಿ ವ್ಲಾಗಲ್ಲಿ. ಪ್ರತಿಯೊಂದು ಸ್ಟೆಪ್ಪು ನಿಧಾನಕ್ಕೆ ತೋರಿಸಿದ್ದೀನಿ. ನಾನು ಅದಕ್ಕೆ ಒಂದು ಓವರ್ವ್ಯೂ ಕೊಟ್ಟೆ. ಸುಮಾರು ಜನ ಕೇಳ್ತಾ ಇರ್ತೀರ, ಮೆಂಟಲಿ ಸ್ಟ್ರಾಂಗ್ ಹೇಗಿರೋದು ಮೆಂಟಲಿ ಸ್ಟ್ರಾಂಗು ಅಂತ. ತುಂಬಾ ನಾವು ಎಷ್ಟು ಅವಶ್ಯಕತೆ ಇದೆ ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಇರೋದು
ಪ್ರತಿಯೊಂದು ಸಿಚುವೇಶನ್ಸಲ್ಲೂ ನಾವು ಸ್ಟ್ರಾಂಗ್ ಇರಲೇಬೇಕು. ಮೆಂಟಲಿ, ಫಿಸಿಕಲಿ ನಾವು ಸ್ಟ್ರಾಂಗ್ ಇರಲೇಬೇಕು. ಈಗ ಚಿಕ್ಕ ಪುಟ್ಟ ಚಾಲೆಂಜಸ್ಸು ನೋಡಿ, ನನಗೆ ಒಂದು 2 ದಿನ ಹೇಗಾಯಿತು ಚಾಲೆಂಜಸ್ಸು ಅಂತ. ಪ್ರತಿಯೊಂದು ಚಿಕ್ಕ ವಿಷಯದಲ್ಲೂ ನಾವು ಮೆಂಟಲಿ ಸ್ಟ್ರಾಂಗ್ ಇದ್ರೇ ಆ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಸಾಧ್ಯ. ಎಷ್ಟೋ ಸಿಚುವೇಶನ್ಸ್ ಹೆಂಗೆ ಬರುತ್ತೆ ಅಂದರೆ ನಮ್ಮನ್ನು ಕುಗ್ಸುತ್ತೆ. ನಮಗೆ ಎಷ್ಟು ಬೇಜಾರಾಗೋಗುತ್ತೆ ಅಂದರೆ ಅಳು ಬರೋಂಗಾಗ್ತಿರುತ್ತೆ, ಒಂಥರ ಬೇಜಾರಾಗ್ತಿರುತ್ತೆ. ಜನರಿಂದ ಆಗ್ಬೋದು, ಸಿಚುವೇಶನಿಂದ ಆಗ್ಬೋದು, ಲೈಫು ಎಷ್ಟು ಕುಗ್ಸುತ್ತೆ ಅಂದರೆ ನಮಗೆ, ಅಪ್ಪ ನಾವು ಇನ್ನಾಗಲ್ಲ, ನಮ್ಗೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ಸಾಕು ಇನ್ನು ಲೈಫು ಸ್ಯಾಚುರೇಷನ್ ಲೆವೆಲ್ಗೆ ಹೊರ್ಟೋಗಿದ್ದೀವಿ, ಬೇಡವೇ ಬೇಡ ಅನ್ನೋ ಲೆವೆಲ್ಗೆ ಹೋಗ್ತಾ ಇರ್ತೀವಿ ನಾವು. ಆ ಥರ ಬರ್ತಾ ಇರುತ್ತೆ, ಅಷ್ಟು ಕುಗ್ಸೋ ಒಂದು ಸಿಚುವೇಶನ್ಸ್ ಬರ್ತಾ ಇರುತ್ತೆ. ಹೀಯಾಳಿಸ್ತಾರೆ ಜನರು. ನಾವು ಸ್ವಲ್ಪ ಕುಗ್ಗಿದ್ದೀವಿ ಅಂದ್ರೂ ಎಷ್ಟು ಜನರು ಇರ್ತಾರೆ ಅಂದರೆ, ಹೀಯಾಳಿಸೋ ಜನರು ಇರ್ತಾರೆ, ಆಡ್ಕೊಳ್ಳೋ ಜನರು ಇರ್ತಾರೆ. ಆಮೇಲೆ ನಾವು ಒಳ್ಳೆಯದೇ ಮಾಡಲಿ ಕೆಟ್ಟದೇ ಮಾಡಲಿ ಎಲ್ಲನೂ ಒಂಥರ ಸರ್ಕ್ಯಾಸ್ಟಿಕ್ಕಾಗಿ ಆಡ್ಕೊಳ್ಳೋವಂಥ ಜನಗಳೇ ಜಾಸ್ತಿ. ಅಂಥವ್ರ ಮಧ್ಯೆ ಇದೊಂಥರ ಸ್ವಾರ್ಥ ಪ್ರಪಂಚ. ಎಷ್ಟು ನಾವು ಅಲ್ಲ ಒಳ್ಳೇದಿದು ಅಂದ್ಕೊಂಡು, ಟು ಬಿ ಫ್ರ್ಯಾಂಕ್ ಪ್ರಾಕ್ಟಿಕಲಿ ನೋಡಬೇಕು ಅಂದರೆ ಇದೊಂದು ಸ್ವಾರ್ಥ ಪ್ರಪಂಚನೇ. ಸೊ ಎಲ್ಲ ಜಡ್ಜಿಂಗು, ಇವಳು ಹಿಂಗೆ, ಇವನು ಹಿಂಗೆ, ಈ ರೀತಿ ಎಲ್ಲ ಪ್ರಪಂಚದಲ್ಲಿದ್ದಾಗ ನಾವು ಸ್ಟ್ರಾಂಗಾಗಿ ಎದ್ದು ನಿಂತ್ಕೊಂಡು ನಾವು ಏನು ಅಂದ್ಕೊಂಡಿದ್ದೀವೋ ಅದನ್ನು ಸ್ಟ್ರಾಂಗಾಗಿ ನಾವು ಅಚೀವ್ ಮಾಡಬೇಕು, ಅಥವಾ ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಇರೋದು ಎಷ್ಟು ಇಂಪಾರ್ಟೆಂಟು ಅಂದರೆ, ಈಗ ನಾವು ಏನಾದ್ರು ಸ್ವಲ್ಪ ಕುಗ್ಗೋಗಿದ್ದೀವಿ, ಈಗ ಹೆಲ್ತ್ ಅಪ್ಸೆಟ್ ಆಯಿತು, ಫೈನಾನ್ಷಿಯಲಿ ನಮಗೆ ಲಾಸ್ ಆಯಿತು, ಮಕ್ಕಳು ದಾರಿ ತಪ್ಪಿ ಹೋದರು, ಅಥವಾ ನಮಗೆ ಏನೋ ಲಾಸ್ ಆಯಿತು, ಏನೋ ಒಂದು ಸಿಚುವೇಶನ್ಸು ಪ್ರೊಫೆಷ್ನಲಿ ಏನೋ ಆಯಿತು, ಈ ರೀತಿ ಎಲ್ಲ ಸಿಚುವೇಶನ್ಸ್ ಬಂದಾಗ ನಮಗೆ ಹೆಂಗೆ ನಾವು ಅದನ್ನು ಅದರಿಂದ ಹೊರಗಡೆ ಬರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಅದನ್ನೆಲ್ಲ ಫೇಸ್ ಮಾಡಬೇಕು ಅಂದರೆ ಒಂದು ಮೆಂಟಲಿ ಸ್ಟ್ರಾಂಗ್ ಇರುವಂಥದ್ದು ತುಂಬಾ ಇಂಪಾರ್ಟೆಂಟು. ಅದೇನೋ ಅಂತಾರಲ್ಲ, ಮನುಷ್ಯರು ಇಷ್ಟ ಆದರೆ ಅವ್ರು ಏನು ಮಾಡಿದ್ರು ಇಷ್ಟ ಆಗುತ್ತೆ ಅವ್ರಿಗೆ. ಇನ್ ಕೇಸ್ ಮನುಷ್ಯರು ಇಷ್ಟ ಆಗಿಲ್ಲ ಅಂದರೆ ಅವ್ರು ಎಷ್ಟೇ ಒಳ್ಳೇದು ಮಾಡಿದ್ರು ಇಷ್ಟ ಆಗಲ್ಲ. ಅದೇನೋ ಇಷ್ಟ ಇಲ್ದಿರೋ ಗಂಡ ಮೊಸರಲ್ಲೂ ಕಲ್ಲು ಹುಡುಕ್ದ ಅಂದರೆ, ಕಲ್ಲು ಹುಡುಕ್ದಂಗೆ ಅಂದರೆ ಮೊಸರಲ್ಲಿ ಕಲ್ಲಿರೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಯಾರನ್ನ ಮನುಷ್ಯ ಇಷ್ಟ ಇಲ್ಲ ಅಂದರೆ ಅವ್ನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಅವನ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಹಿಂದೆ ಹೀಯಾಳಿಸ್ಕೊಂಡೇ ಇರ್ತಾರೆ. ಸೊ ಆದಷ್ಟು ನಾವು ಇದಕ್ಕೆಲ್ಲ ರೆಡಿಯಾಗಿರಬೇಕು, ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ ಪ್ರಪಂಚ ಹೀಗೇನೆ ಅಂತ ನಮಗೊಂದು ಅಕ್ಸೆಪ್ಟೆನ್ಸ್ ಬಂದ್ಬಿಡ್ಬೇಕು. ಇಲ್ಲ, ಇದು ಹೀಗೇನೆ, ನಾನು ಸ್ಟ್ರಾಂಗ್ ಇದ್ರೇ ನಾನು ಸರ್ವೈವ್ ಆಗೋಕ್ಕೆ ಸಾಧ್ಯ. ಸ್ಟಾರ್ಟಿಂಗ್ ಯಾರೂ ಸ್ಟ್ರಾಂಗ್ ಇರಲ್ಲ, ಯಾರೂ ತುಂಬ ಏನೋ ನನ್ನ ಹತ್ರ ತುಂಬ ಧೈರ್ಯ, ಗ್ರ್ಯಾಜುಲಿ ಹೋಗ್ತಾ ಧೈರ್ಯ ಬರುತ್ತೆ. ನಮಗೆ ಕಷ್ಟದ ಸಿಚುವೇಶನ್ಸ್ ಬರ್ತಾ ಇನ್ನೇನು ಆಪ್ಷನ್ನೇ ಇಲ್ಲ ನಮ್ಮ ಜೀವನದಲ್ಲಿ. ನಾವು ಸ್ಟ್ರಾಂಗಾಗೇ ಇರಬೇಕು, ಸ್ಟ್ರಾಂಗಾಗೇ ಫೇಸ್ ಮಾಡಬೇಕು. ಇಲ್ಲ, ಈಗ ಏನಾದ್ರು ಆಪ್ಷನ್ ಇದೆ ಅಂದರೆ ಏನಾದರೂ ಸಮಾಧಾನ ಮಾಡೋಕ್ಕಿದ್ದಾರಾ, ಏನಾರ ಇಲ್ಲ ನಿನಗೆ ನಾನಿದ್ದೀನಿ ಅಂತ ಏನಾದರೂ ಬಂದು ನಿಂತ್ಕೋತಾರ? ಏನೂ ಇರಲ್ಲ. ಎಷ್ಟೊಂದು ಸಿಚುವೇಶನ್ಸ್ ನಾವು ಒಬ್ಬರೇ ಫೇಸ್ ಮಾಡಬೇಕಾಗತ್ತೆ, ಲೈಫಲ್ಲಿ ಮುನ್ನುಗ್ಗಬೇಕಾಗತ್ತೆ. ಅಂಥದ್ದೆಲ್ಲ ಮಾಡಬೇಕು, ಲೈಫ್ ಲೀಡ್ ಮಾಡಬೇಕು, ಮುನ್ನುಗ್ತಾ ಇರಬೇಕು ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಲೇಬೇಕು. ಕರೆಕ್ಟಾ? ಮೆಂಟಲಿ ಸ್ಟ್ರಾಂಗ್ ಆಗೋದು ಯಾವಾಗ? ಕಷ್ಟ ಬಂದಾಗಲೇ, ಸ್ಟ್ರಾಂಗ್ ಸಿಚುವೇಶನ್ಸ್ ಬಂದಾಗಲೇ. ನಮ್ಗೆ ಹೆಂಗೆ ಹೊಡೆತ ಬೀಳ್ತಾ ಇರುತ್ತೆ ಅಂದರೆ ಒಂದಾದ್ಮೇಲೊಂದು ಯಾಕಪ್ಪ ಹಿಂಗೆ ಅನ್ನೋಷ್ಟು ಹೋಗ್ಬಿಟ್ಟು ದೇವ್ರ ಹತ್ರ ಗಳ ಅಂತ ಅಳೋ ಸಿಚುವೇಶನ್ಸ್ ಬರ್ತಾ ಇರುತ್ತೆ. ದೇವ್ರ ಹತ್ರ ಹತ್ಕೊಳ್ಳಿ, ದೇವ್ರ ಹತ್ರ ಹೇಳ್ಕೊಳ್ಳಿ, ಕಷ್ಟ ಹಿಂಗಿದೆ, ನನಗೆ ಶಕ್ತಿ ಕೊಡು, ನನಗೆ ಧೈರ್ಯ ಕೊಡು, ನಾನು ಫೇಸ್ ಮಾಡ್ಬೇಕಿದನ್ನು ಅಂತ ಅದನ್ನು ಹೇಳ್ಕೊಳ್ಳಿ, ದೇವ್ರ ಹತ್ರ ಹೇಳ್ಕೊಳ್ಳಿ, ದೇವ್ರ ಹತ್ರ ಹೆಂಗೋ ಇದು ಮಾಡ್ಕೊಳ್ಳಿ. ಬಟ್ ಏನೇ ಆದರೂ ಕೂಡ ಸ್ಟ್ರಾಂಗ್ ಆಗಿರಿ. ಸ್ಟ್ರಾಂಗ್ ಆಗಿರೋದು ಅಂದರೆ ಏನು? ಅದೇನೋ ಒಂದು ವಸ್ತು ಅಲ್ಲ. ಸ್ಟ್ರಾಂಗ್ನೆಸ್ ಅನ್ನೋದು ವಸ್ತು ಅಲ್ಲ, ನಮ್ಮದ್ರಲ್ಲಿರುವಂಥ ಕೆಪಾಸಿಟಿನ ಹೊರಗಡೆ ತರೋದು. ಈಗ ಏನೋ ಒಬ್ಬ ಯಾರೋ ಒಬ್ಬರು ಹೆಲ್ಪ್ ಮಾಡೋರು ಇದ್ದಾರೆ ಅಂದರೆ ಹಿಂಗೋ ಹೆಲ್ಪ್ ತೊಗೊಂಡು ಹೊರಟೋಗ್ತಾನೆ. ಸುತ್ತಮುತ್ತಲು ಯಾರೂ ಇಲ್ಲ, ಅವನೇನೋ ಒಂದು ಮಾಡ್ಕೋಬೇಕು ಅಂದರೆ ಯಾರೂ ಹೆಲ್ಪ್ ಮಾಡೋರಿಲ್ಲ. ಅವನ್ನ ಏನು ಅಡೆತಡೆಗಳಿದೆ ಅದನ್ನೆಲ್ಲ ಮುನ್ನುಗ್ಗಿ, ಅದನ್ನೆಲ್ಲ ಬ್ರೇಕ್ ಮಾಡಿ ಮುಂದೆ ಹೋಗಿ ಏನೋ ಒಂದು ಸಾಧಿಸ್ತಾನೆ ತಾನೆ. ಅಂದರೆ ಒಂದು ಏನೋ ಒಂದು ಚಿಕ್ಕ ಪುಟ್ಟದೇ ಇರಲಿ, ರೋಡ್ ಕ್ರಾಸಕ್ಕೆ ಮಾಡೋಕ್ಕೆ ಯಾರೂ ಇಲ್ಲ, ಅವನೇ ಮಾಡ್ತಾನೆ. ಸೊ ಅದೇ ಥರ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಜೊತೆ ದೇವ್ರು ಇರ್ತಾನೆ ಅಂತ ನೆನ್ಪಿಟ್ಕೊಳ್ಳಿ. ಏನೋ ಕೆಟ್ಟದಾಗ್ತಾ ಇದೆ ಅಂದರೆ ಮುಂದೆ ಏನೋ ಒಳ್ಳೇದಾಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೇ ಯಾವುದೇ ಒಂದು ಮೆಂಟಲಿ ಸ್ಟ್ರಾಂಗ್ ಆಗಬೇಕು ಅಂದರೆ ನಮಗೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸಿಚುವೇಶನ್ಸ್ ಯಾವುದೋ ಒಂದು ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಕೆಟ್ಟ ಸಿಚುವೇಶನ್ ಆಗ್ತಾ ಇತ್ತು ಅಥವಾ ಆಗಿತ್ತು, ಮುಂದೆ ಆಗೋ
ಪಾಸಿಬಿಲಿಟಿ ಇದೆ. ಇದನ್ನು ನೆನೆಸ್ಕೊಳ್ಳಿ. ಆ ಸಿಚುವೇಶನ್ಸ್ ಬರುತ್ತೆ ಅಂದಾಗ ನಾವು ಆದಷ್ಟು ಪೇಷನ್ಸಿಂದ ಇರಬೇಕು. ದುಡುಕಿ ಏನೋ ಒಂದು ನಿರ್ಧಾರ ತಗೊಳ್ಳೋದು, ಏನೋ ಒಂದು ಮಾತಾಡ್ಬಿಡೋದು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಮೆಂಟಲಿ ಸ್ಟ್ರಾಂಗ್ನೆಸ್ ಹೆಂಗೆ ಬರುತ್ತೆ, ನಮ್ಮ ಮೈಂಡು ಶಾಂತವಾಗಿರಬೇಕು. ಆದಷ್ಟು ಕಷ್ಟಗಳು ಬಂದಾಗಲೂ ಕೂಡ ಗಾಬರಿ ಪಡಬಾರ್ದು, ಕಾನ್ಫಿಡೆನ್ಸ್ನ ಕಳ್ಕೊಬಾರ್ದು. ಇಲ್ಲ, ನನ್ನ ಕೈಲಿ ಆಗುತ್ತೆ, ನಾನು ಫೇಸ್ ಮಾಡ್ತೀನಿ ಇದನ್ನು, ನನ್ನ ಕೈಲಿ ಆಗುತ್ತೆ ಅಂತಲೇ ಕಾನ್ಫಿಡೆನ್ಸ್ ಆಗಿ ಒಂದು ಪಾಸಿಟಿವ್ ಆಗಿ ನೀವೇ ಹೇಳ್ಕೋಬೇಕು, ಇಲ್ಲ ನಾನು ಫೇಸ್ ಮಾಡ್ತೀನಿ ಇದನ್ನು ಅಂತ. ಮತ್ತು ಏನೇ ಆದರೂ ಕೂಡ ತಪ್ಪಾಗಿ ನಿರ್ಧಾರ ತಗೊಳಕ್ಕೆ ಹೋಗಬಾರ್ದು. ಈಗ ಏನಾದರೂ ಕಷ್ಟ ಸಿಚುವೇಶನ್ ಬಂದ್ಬಿಡ್ತು, ಈಗೇನೋ ಯಾರೋ ಏನೋ ಆಡ್ಕೋತಾ ಇದ್ದಾರೆ ಅಂದರೆ ನನ್ನ ಸೈಡಿಂದ ಅವ್ರು ಏನೋ ಒಂದು ಲೆವೆಲ್ಗೆ ಮಾತಾಡ್ತಿರ್ತಾರೆ, ನಾವು ಮಾತಾಡ್ಬಿಡೋದು ಅವ್ರ ಲೆವೆಲ್ಗೆ. ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಸಿಚುವೇಶನ್ಸ್ ಪ್ರಕಾರ ನಾವು ನಡ್ಕೋಬೇಕಾಗತ್ತೆ. ಆ ಸಿಚುವೇಶನ್ ಪ್ರಕಾರ ಹೆಂಗೆ ನಡ್ಕೋಬೇಕು ಅಂತ ನಮ್ಗೆ ಗೊತ್ತಾಗೋದೇ ನಮ್ಮ ಎಕ್ಸ್ಪೀರಿಯನ್ಸಿಂದ. ಸೊ ಆದಷ್ಟು ತಪ್ಪು ಮಾಡೋಕ್ಕೆ ಹೋಗಬಾರ್ದು ಅಂದರೆ ಏನೇ ಆದರೂ ಕೂಡ ನಾನು ಶಾಂತ ರೀತಿಯಲ್ಲೇ ನಾನು ರಿಯಾಕ್ಟ್ ಮಾಡ್ತೀನಿ. ಅವನು ಆಪೋಸಿಟ್ ಪರ್ಸನ್ ಹೆಂಗನ ಮಾತಾಡ್ಕೊಳ್ಳಿ, ಹೆಂಗನ ರಿಯಾಕ್ಟ್ ಆಗಲಿ, ನನ್ನ ಲೈಫಲ್ಲಿ ಸುತ್ತಮುತ್ತಲು ಹೆಂಗನ ಆಗ್ತಾ ಇರಲಿ, ಬಟ್ ನಾನು ನನ್ನ ಶಾಂತಿನ ಕಾಪಾಡ್ಕೊಳ್ತೀನಿ. ಎಷ್ಟು ಕಷ್ಟ ಗೊತ್ತಾ ಇವೆಲ್ಲ, ಈಸಿ ಅಲ್ವೇ ಅಲ್ಲ, ಬಟ್ ಕಷ್ಟನೂ ಅಲ್ಲ. ನಾನು ಶಾಂತವಾಗಿರೋದು, ನಾನು ಒಬ್ಬಳೇ ಎಲ್ಲ ಫೇಸ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದು, ಆ ಕಾನ್ಫಿಡೆನ್ಸ್ ಇಟ್ಕೊಳ್ಳೋದು ಇದೆಯಲ್ಲ, ಯಪ್ಪ ಏನು ಗೊತ್ತಾ ಅದು. ಆ ಕಷ್ಟದಲ್ಲೂ ಇಲ್ಲ, ನಾನು ಆಗುತ್ತೆ ನನ್ನ ಕೈಯಲ್ಲಿ ಅಂತ ಹೇಳ್ಕೊಳ್ಳೋದೇ ಒಂದು ಅದಕ್ಕೆಲ್ಲ ದೊಡ್ಡ ಸ್ಟ್ರೆಂತ್ ಬೇಕು ಅಂತಲೇ ಹೇಳ್ಕೊಬೋದು. ಸೊ ಅದಕ್ಕೇ ಅಷ್ಟೇ, ನೀವು ಸ್ಟ್ರಾಂಗ್ ಇದ್ದೀರಾ. ಏನು ಗೊತ್ತಾ, ನಮ್ಮ ಕೈಯಲ್ಲೇ ಎಲ್ಲ ಇರುತ್ತೆ. ನಾನು ವೀಕು ಅಂತ ಹೇಳ್ಕೊಳ್ತಿದ್ರೆ ನಾವು ವೀಕಾಗೇ ಇರ್ತೀವಿ. ನನ್ಗೆ ಅಳು ಬರುತ್ತೆ ಅಂದರೆ ಅಳ್ತಾನೆ ಇರ್ತೀವಿ. ನನ್ನ ಕೈಯಲ್ಲಿ ಫೇಸ್ ಮಾಡೋಕ್ಕಾಗಲ್ಲ ಅಂದರೆ ಕಷ್ಟನೇ ಆಗುತ್ತೆ. ಇಲ್ಲ, ಆಗುತ್ತೆ ನನ್ನ ಕೈಯಲ್ಲಿ. ಏನೇ ಆದರೂ ಕೂಡ ನಾನು ನನ್ನ ಬಗ್ಗೆ ಫುಲ್ಲು ಸ್ಟ್ರಾಂಗ್ ಇದೆ. ನನ್ನ ಬಗ್ಗೆ ನನಗೆ ಗೊತ್ತು. ನೀವು ಎಷ್ಟೇ ವೀಕ್ ಇದ್ರೂ ಪರವಾಗಿಲ್ಲ, ಇವತ್ತಿಂದ ಸ್ಟ್ರಾಂಗ್ ಆಗಿ. ಈಗ ಸ್ಟ್ರಾಂಗ್ನೆಸ್ ಅಂದರೆ ಏನು, ಎಕ್ಸಾಂಪಲ್ ಹೇಳಲಾ, ಅಳದೇ ಇರೋದು. ಹತ್ರ ಕೂಡ 4 ಜನಕ್ಕೆ ಮುಂದೆ ಅಳಬಾರ್ದು. ಈಗ ಸ್ಟ್ರಾಂಗ್ ಇಲ್ಲ, ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅನ್ನೋರು ಏನು ಹೇಳ್ತಾರೆ, ಏನು ಮಾಡ್ಕೋತಾರೆ ಗೊತ್ತಾ, ಹೆಂಗೆ ಸಿಚುವೇಶನ್ಸ್ ಬರುತ್ತೆ. ಈಗ ಏನೋ ಒಂದು ಆಯಿತು, ಯಾರೋ ಏನೋ ಚೆನ್ನಾಗಿ ಬೈದರು, ಅವರು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ಏನಾದ್ರು ಜಗಳಕ್ಕೆ ಹೊರಟೋಗ್ಬಿಡ್ತಾರೆ. ಆಯಿತಾ. ಅವ್ರು ತಪ್ಪಿಲ್ಲ ಅಂದ್ರೂ ಅವ್ರಿಗೂ ಕಾಮಾಗಿ ಸಮಜಾಯಿಸಿ ಕೊಡಲ್ಲ. ಈಗ ಏನಾದ್ರು ನಂದು ತಪ್ಪಿಲ್ಲ ಯಾರಾದ್ರು ಅಂತಿದ್ದಾರೆ ಅಂದರೆ ನಿಧಾನಕ್ಕೆ ಮಾತಾಡೋಣ, ಅದರಲ್ಲಿ ಏನಿದೆ, ಅವ್ರ ಥರ ನಾನು ಕಿರ್ಚಬೇಕು ಅಂತ ಏನಿಲ್ಲ. ನಿಧಾನಕ್ಕೆ ಹ್ಯಾಂಡಲ್ ಮಾಡೋಣ ಸಿಚುವೇಶನ್ಸು. ಅವ್ರಿಗೂ ಹೇಳ್ತೀನಿ, ನಿಧಾನಕ್ಕೆ ಮಾತಾಡಿ, ನಂದೇನೂ ತಪ್ಪಿಲ್ಲ ಅಂತ ನಿಧಾನಕ್ಕೆ ಹೇಳಿ ಅಂತ ಹೇಳ್ತೀನಿ. ಅವ್ರ ಕಂಟ್ರೋಲಲ್ಲಿ ಅವ್ರಿಲ್ಲ ಅಂದರೆ ನಾನು ಆ ಟೈಮಲ್ಲಿ ಮೂಮೆಂಟಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ನನಗೆ ಗೊತ್ತು ನಾನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದೀನ, ನಿಧಾನಕ್ಕೆ ಹೇಳಿ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಕಿರ್ಚಾಡಿ ಮಾಡಿನೇ ಹೇಳಬೇಕು ಅಂತಲ್ಲ, ಕಿರ್ಚಾಡಿ ಹೇಳಬೇಕು ಅಂತ ಅವ್ರ ವ್ಯಕ್ತಿತ್ವ ಇದ್ದರೆ ಅದು ಅವ್ರಿಗೆ ಬಿಟ್ಟಿದ್ದು. ನನಗೆ ಆ ರಿಯಾಕ್ಟ್ ಮಾಡೋಕ್ಕೆ ಬರಲ್ಲ. ನಾನು ತಪ್ಪಿದ್ರೆ ನಾನು ತಿದ್ಕೋತೀನಿ, ಇಲ್ಲ ಅಂತಲ್ಲ. ನಾನು ಹೇಳ್ತಾ ಇರೋದು, ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಹೆಂಗಿರುತ್ತೆ ಸಿಚುವೇಶನ್ಸ್. ನೆಕ್ಸ್ಟ್ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಆ ಸಿಚುವೇಶನ್ಸ್ ಈ ಥರ ಬಂತು ಅಂದರೆ ಫುಲ್ ಟೆನ್ಷನ್ ಆಗಿಬಿಡೋದು, ಒಂಥರ ಗಾಬರಿ ಆಗಿಬಿಡೋದು. ಆಮೇಲೆ ಏನೋ ಒಂಥರ ಜಾಸ್ತಿ ಊಟ ಮಾಡೋದು, ಇದೆಲ್ಲ ಜಾಸ್ತಿ ಅಳೋದು, ಮೆಂಟಲಿ ಡಿಸ್ಟರ್ಬ್ ಆಗೋದು, ಕೋಪನೆಲ್ಲ ಮಕ್ಕಳ ಮೇಲೆ ತೋರಿಸೋದು, ಫ್ಯಾಮಿಲಿನ ಎಲ್ಲ ಒಂಥರ ಇದು ಮಾಡೋದು, ಎಲ್ಲರ ಹತ್ರ ಹೇಳ್ಕೊಂಡು ಬರೋದು, ಇವೆಲ್ಲ ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇರೋವಂಥ ಲಕ್ಷಣಗಳು. ಮೆಂಟಲಿ ಸ್ಟ್ರಾಂಗ್ ಇದ್ದೀವಿ ಅಂದರೆ ಇವೆಲ್ಲ ಯಾವುದು ಮಾಡಲ್ಲ. ನಮಗೆ ನೋವಾಗುತ್ತೆ, ಇಲ್ಲ ಅಂತಲ್ಲ, ಬಟ್ ಏನೋ ಒಂದು ಸಿಚುವೇಶನ್ಸ್ ಬಂದಿದೆ ಅಂದರೆ ನೋವಾಗುತ್ತೆ. ಅದನ್ನು ಒಬ್ಬರೋ ಇಬ್ಬರು ನಮಗೆ ಕ್ಲೋಸು, ನಾವು ನಂಬಿಕಸ್ಥರು, ನಾವು ಯಾರನ್ನ ನಂಬ್ತೀವಿ ತುಂಬ, ಆಮೇಲೆ ಯಾರಿಗೆ ಹತ್ರ ಹೇಳ್ಕೊಳ್ಳೋದ್ರಿಂದ ನಮಗೆ ಸಮಾಧಾನ ಆಗುತ್ತೆ ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀವಿ, ಅದಕ್ಕೆ ಸೊಲ್ಯೂಷನ್ ಹುಡ್ಕೋತೀವಿ, ಮ್ಯೂಚುವಲಿ ಮಾತಾಡ್ಕೋತೀವಿ, ಅದಕ್ಕೊಂದು ಏನಾದರೂ ಒಂದು ಸಾಲ್ವ್ ಮಾಡ್ಕೋತೀವಿ. ಇಲ್ಲ ಅಂದರೆ ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದರೆ ಎಲ್ಲರ ಹತ್ರನೂ ಹೇಳ್ಕೊಂಬರೋದು. ಅದು ಏನು ಗೊತ್ತಾ, ಎಷ್ಟೋ ಸರಿ ಯಾರೂ ಹೇಳಿರಲ್ಲ, ನಾವೇ ಟಾಮ್ ಮಾಡಿಬಿಡ್ತೀವಿ, ನಮ್ಮ ಲೈಫಲ್ಲಿ ಹಿಂಗಾಯಿತು ಅಂತ. ಅದ್ರ ಬದಲಾಗಿ ಅದನ್ನು ಕಾಮಾಗಿ ಹ್ಯಾಂಡಲ್ ಮಾಡಿಕೊಂಡ್ರೆ 4 ಜನಕ್ಕೆ ಗೊತ್ತಾಗ್ದೇ ನಾವೇ ಅದನ್ನು ಸಾಲ್ವ್ ಮಾಡ್ಕೊಂಬಿಡ್ಬೋದು. ತುಂಬ ಸಿಚುವೇಶನ್ಸಲ್ಲಿ ಮೆಂಟಲಿ ಸ್ಟ್ರಾಂಗ್ ಇರೋದು ಅಂದರೆ ನ್ಯೂಟ್ರಲ್ ಆಗಿ ಇರೋದು. ಅಳುವಂಥ ಸಿಚುವೇಶನ್ಸ್ ಬಂದರು, ಕುಗ್ಗುವಂಥ ಸಿಚುವೇಶನ್ಸ್ ಬಂದರು, 4 ಜನ 4 ಥರ ಮಾತಾಡ್ತಾ ಇದ್ದರೂ ಕೂಡ, ನಾವು ಕರೆಕ್ಟ್ ಇದ್ದರೂ ನೀನು ತಪ್ಪು ಅಂತ ಹೇಳ್ತಾ ಇದ್ದರೂ ಕೂಡ, ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ ನಾವು ನ್ಯೂಟ್ರಲ್ ಆಗಿ ಇರಬೇಕು. ಎಷ್ಟೋ ಸಿಚುವೇಶನ್ಸು ನಾವು ಅಂದ್ಕೊಂಡಿರೋ ಪ್ರಕಾರ ಆಗ್ತಾ ಇರಲ್ಲ. ಕೆಲವು ಸಿಚುವೇಶನ್ಸಲ್ಲಿ ನಾವು ಪ್ರೂವ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ಮೂಮೆಂಟಿಗೆ ಪ್ರೂವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಟೈಮಲ್ಲಿ ನ್ಯೂಟ್ರಲ್ ಆಗಿ ಇದ್ಬಿಡ್ಬೇಕು. ಈಗ ನಾವೇನೋ ಸಮಜಾಯಿಸಿ ಕೊಡೋಕ್ಕೆ ಹೋಗ್ತೀವಿ, ವರ್ಕಿಂಗ್ ಪ್ಲೇಸಲ್ಲಿ, ಮನೇಲಿ ಏನೋ ಒಂದು ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಾವು ಮಾಡದೇ ಇರೋ ತಪ್ಪಿಗೆ ಏನೋ ಒಂದು ಅಂತಿರ್ತಾರೆ ಅಂದರೆ ಅವ್ರು ಕೇಳೋ ಮನಸ್ಥಿತಿಲೇ ಇರಲ್ಲ. ಅಂದರೆ ಆ ಟೈಮಲ್ಲಿ ನ್ಯೂಟ್ರಲ್ ಆಗಿ ಇದ್ಬಿಡಿ. ನಿಮ್ಮ ಕೆಲಸ ಏನು ನೀವು ಮಾಡ್ಕೋತಾ ಇರಿ, ಆದಷ್ಟು ನಿಮ್ಮ ಮೈಂಡನ್ನ ಡೈವರ್ಟ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ಥಿಂಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಯಾವಾಗಲೂ ಹೇಳೋಂಗೆ, ಯಾವ್ದಾನ ಸಿಚುವೇಶನ್ಸು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಬಿಡೋದು ಬೆಸ್ಟು.
ನಮ್ಮ ಕಂಟ್ರೋಲಲ್ಲಿ ಏನಿದೆ, ನಾನು ಏನು ಥಿಂಕ್ ಮಾಡ್ತೀನಿ, ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ, ನಾನು ಏನು ಕೆಲಸ ಮಾಡ್ಕೊಳ್ತೀನಿ, ನಾನು ಹೆಂಗೆ ಡೈವರ್ಟ್ ಮಾಡ್ಕೊಳ್ತೀನಿ, ಇದು ನನ್ನ ಕೈಯಲ್ಲಿದೆ. ಎಷ್ಟೊಂದು ಸಿಚುವೇಶನ್ಸ್ ನನ್ನ ಕೈಯಲ್ಲಿಲ್ಲ, ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಅಲ್ವಾ? ಅಳೋದು ವೀಕ್ನೆಸ್ ಅಂತಲ್ಲ, ಬಟ್ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಮುಂದೆ ತುಂಬ ಪಾಪ, ಅನುಕಂಪ, ಸಿಂಪತಿ ತೋರಿಸೋರೇನೆ ನಾವು ಅವ್ರ ಮುಂದೆ ಹತ್ತಿದ್ದೀವಿ ಅಂದರೆ ಹಿಂದೆ ಹೋಗಿ ಆಡ್ಕೊಳ್ಳೋಂಥ ಜನಗಳೇ ಜಾಸ್ತಿ. ಸೊ ಆದಷ್ಟು ಅಳೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಕಣ್ಣೀರು ಬರುತ್ತೆ ಇಲ್ಲ ಅಂತಲ್ಲ, ಫಸ್ಟು ಅದು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋ ರೀತಿನೇ ಅದು ನಮ್ಮ ತಪ್ಪು ಅಲ್ಲ. ಹಾರ್ಮೋನ್ಸ್ ರಿಲೀಸ್ ಆಗಿಬಿಡುತ್ತೆ ಆ್ಯಂಡ್ ಮೋರ್ ಕೆಲವು ಸತಿ ನಾವು ಎಮೋಷ್ನಲ್ ಆಗಿಬಿಡ್ತೀವಿ, ಕಣ್ಣೀರು ಬಂದ್ಬಿಡುತ್ತೆ. ಬಟ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ಸ್ಟ್ರಾಂಗ್ನೆಸ್ ಅಂತಲೇ ಹೇಳ್ಬೋದು. ಯಾರೂ ಇಲ್ಲ ಅಂದರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ದೇವ್ರ ಮನೆಗೆ ಹೋಗಿ, ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ ಕೂತ್ಕೊಳ್ಳಿ. ಅಳಬೇಕು ಅಂತ ಏನಿಲ್ಲ, ದೇವ್ರ ಹತ್ರನೂ ಏನು ಅಳಬೇಕು ಅಂತ ಏನಿಲ್ಲ. ನಿಮ್ಗೇನನ್ನು ಅನಿಸ್ತಾ ಇದೆ ಮಾನಸಿಕವಾಗಿ ದೇವ್ರಿಗೆ ಹೇಳ್ಕೊಳ್ಳಿ. ಅಟ್ಲೀಸ್ಟ್ ಆ ಥರ ಹೇಳ್ಕೊಳ್ಳೋದ್ರಿಂದ ಒಬ್ಬರ ಮೇಲೆ ನಾವು ಭಾರ ಹಾಕ್ಬಿಡ್ತೀವಿ. ದೇವರೇ ನೀನು ಇಟ್ಟಂಗಾಗು. ಎಷ್ಟೊಂದು ಸಿಚುವೇಶನ್ಸ್ ಗೊತ್ತಾ, ನಾವು ಅಂದ್ಕೊಂಡಂಗೆ ಬರೋದೇ ಇಲ್ಲ. ಯಪ್ಪ ಹಿಂಗೂ ಆಗುತ್ತಾ ನಮ್ಮ ಲೈಫಲ್ಲಿ ಅಂತ ಅನಿಸ್ತಾ ಇರುತ್ತೆ. ಆಗ ನಮಗೆ ಕಾಪಾಡೋದು ಅಂದರೆ ದೇವರಷ್ಟೇ. ನಿಮಗೆ ನಂಬಲ್ಲ ಅಂದರೆ, ದೇವ್ರನ್ನೂ ನಂಬಲ್ಲ ಅಂದರೆ ಏನೋ ಒಂದು ಪವರು ನಮ್ಮ ಕೈಲಂತೂ ಎಷ್ಟೊಂದು ಇಲ್ವಾ ಸಿಚುವೇಶನ್, ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಒಬ್ಬರ ಮೇಲೆ ಭಾರ ಹಾಕಿ ನಮ್ಗೆ ಎಷ್ಟೋ ರಿಲ್ಯಾಕ್ಸ್ ಅನ್ನೋದು ಆಗ್ತಾ ಇರುತ್ತೆ. ಮೆಡಿಟೇಷನ್ ಮಾಡಿ, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಒಳ್ಳೆ ಫುಡ್ ತಿನ್ನಿ, ಒಳ್ಳೆ ಅಡುಗೆ ಮಾಡಿ, ಆಮೇಲೆ ಮಕ್ಕಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಯಾರ್ದೋ ಕೋಪನ ಮಕ್ಕಳ ಮೇಲೆ ಹಾಕಕ್ಕೆ ಹೋಗಬೇಡಿ. ಫ್ಯಾಮಿಲಿ ಎನ್ವೈರ್ನಮೆಂಟೇ ಹಾಳಾಗೋಗುತ್ತೆ. ಇನ್ ಕೇಸ್ ನಿಮಗೆ ಪ್ರೊಫೆಷ್ನಲ್ ಲೈಫಲ್ಲಿ ಏನಾದರೂ ತೊಂದರೆ ಆಗ್ತಾಯಿದೆ, ಡಿಸ್ಟರ್ಬ್ ಆಗ್ತಾಯಿದೆ ಅಂದರೆ ಅದನ್ನೆಲ್ಲ ತಂದು ಮನೆಗೆ ಹಾಕಕ್ಕೆ ಹೋಗಬೇಡಿ. ಏಕೆಂದರೆ ಈಗ ನೀವು ಇನ್ ಕೇಸ್ ಇವತ್ತು ನಿಮ್ಮ ಲಾಸ್ಟ್ ಡೇಟ್ ಆದರೂ ಕೂಡ ನಾಳೆ ನಿಮ್ಮ ಪ್ಲೇಸ್ನ ರಿಪ್ಲೇಸ್ ಮಾಡೋಕ್ಕಿರ್ತಾರೆ ಯಾರು. ಇವತ್ತು ಒಂದು ಪರ್ಸನ್ ಡೆತ್ ಆಯಿತು ಅಂದರೆ ನಾಳೆ ಒಬ್ಬರು ಹೊಸ್ದಾಗಿ ಬಂದ್ಬಿಡ್ತಾರೆ. ಸೊ ಅಷ್ಟು ನಮ್ಮ ಬೆಲೆ ಅಷ್ಟೇ ಅಲ್ಲಿ ಪ್ರೊಫೆಷ್ನಲಲ್ಲಿ. ಅವ್ರ ಬಗ್ಗೆ ಥಿಂಕ್ ಮಾಡೋ ಯಾವ ನೆಸೆಸಿಟಿನೂ ಇಲ್ಲ. ನಿಮ್ಗೆ ಕೊಡೋ ಸಂಬಳಕ್ಕೆ ಒಂದೊಂದು ರೂಪಾಯಿಗೂ ಕರೆಕ್ಟಾಗಿ ಕೆಲಸ ಮಾಡಿ ಅದಕ್ಕೆ ಜಸ್ಟಿಸ್ ಕೊಡಿ. ಬಟ್ ನೀವು ಮಾಡದೇ ಇರೋ ತಪ್ಪಿಗೂ ನಿಮ್ಮ ತಲೆ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅಥವಾ ಏನೋ ಒಂದು ಚುಚ್ಚಿ ಮಾತಾಡ್ತಿದ್ದಾರೆ ಅಂದರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಅದನ್ನೆಲ್ಲ ತಂದು ಮನೇಲಿ ಎಫೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿಸಿ, ಒಳ್ಳೆ ಪ್ರೀತಿ ಕೊಡಿ, ಒಳ್ಳೆ ಬಾಂಡಿಂಗ್ ಇರಲಿ. ಜಾಬೇ ಎಲ್ಲ ಅಲ್ಲ, ಆಯಿತಾ? ಇದೊಂದು ಲೆಕ್ಕ. ಇನ್ ಕೇಸ್ ಮನೇಲೇನಾದರೂ ಪ್ರಾಬ್ಲಮ್ ಆಗ್ತಾಯಿದೆ ಕೂಡ, ಏನೇ ದೊಡ್ಡವ್ರ ಮಧ್ಯೆ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದನ್ನು ಕೂಡ ಮಕ್ಕಳ ಮೇಲೆ ಹಾಕಕ್ಕೆ ಹೋಗಬೇಡಿ. ಆದಷ್ಟು ನ್ಯೂಟ್ರಲ್ ಆಗಿರಿ, ಕಾಮ್ ಆಗಿರಿ. ಸಿಚುವೇಶನ್ಸು ಟೈಮು ಹೋಗ್ತಾ ಎಲ್ಲ ಸಾಲ್ವ್ ಆಗುತ್ತೆ. ಒಂದು ಟೈಮ್ ಬರುತ್ತೆ, ಆವಾಗ ರಿಯಲೈಸ್ ಆಗುತ್ತೆ, ಇಲ್ಲ ನಾವು ಮಾಡಿದ ತಪ್ಪು ಅಂತ ಅವ್ರಿಗೂ ಅನಿಸ್ಬೋದು, ಅನಿಸ್ದೇನೂ ಇರ್ಬೋದು. ಅವ್ರ ಕರ್ಮಗಳಿಗೆ ಅವರೇ ಪಶ್ಚಾತ್ತಾಪ ಪಡ್ಬೋದು, ಅವರೇ ಅನುಭವಿಸ್ಬೋದು. ಅದೆಲ್ಲ ಸಿಚುವೇಶನ್ಸ್ ಬಂದೇ ಬರುತ್ತೆ. ಸೊ ಆದ್ದರಿಂದ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಲೇಡೀಸ್, ನೀವು ಎಷ್ಟು ಸ್ಟ್ರಾಂಗಾಗಿ ಲೈಫ್ನ ಫೇಸ್ ಮಾಡ್ತಿರೋ ನಿಮ್ಮ ಲೈಫು ಅಷ್ಟೇ ನೆಮ್ಮದಿಯಾಗಿರುತ್ತೆ. ಇಲ್ಲ ನೀವು ವೀಕ್ ಆಗಿದ್ದೀರಾ, ಎಮೋಷ್ನಲಿ ವೀಕ್ ಆಗಿದ್ದೀರಾ, ಫಿಸಿಕಲಿ ಮೆಂಟಲಿ ವೀಕ್ ಆಗಿದ್ದೀರಾ ಅಂದರೆ ತುಂಬಾ ಅನುಭವಿಸ್ಬೇಕಾಗತ್ತೆ. ದಿನಾನೂ ತುಂಬ ಕುಗ್ಗಿ ಹೋಗ್ತೀರಾ. ಆ ಥರ ಆಗಬೇಡಿ. ನಿಮಗೆ ನೀವೇ ಹೇಳ್ಕೊಳ್ಳಿ, ಇಲ್ಲ ನನ್ನ ಕೈಯಲ್ಲಿ ಆಗತ್ತೆ ಅಂತ. ನಾನು ಈ ಎಕ್ಸಾಂಪಲ್ಲು ಆ ಎಕ್ಸಾಂಪಲ್ಲು ಅಂತ ಎಷ್ಟೊಂದು ಎಕ್ಸಾಂಪಲ್ಸ್ ಕೊಡ್ಬೋದು. ಬಟ್ ನನ್ನ ಮಾತನ್ನ ಕೇಳೋರು ಪ್ರತಿಯೊಬ್ಬರು ಕೂಡ ಅವ್ರಿಗಿರುವಂಥ ಪ್ರಾಬ್ಲಮ್ಸ್ನ ತಲೆಯಲ್ಲಿಟ್ಕೊಂಡು ಕೇಳ್ತಾ ಇರ್ತಾರೆ. ಇದು ಯಾವಾಗ್ಲೂ ಅಷ್ಟೇ. ಯಾವ್ದಾನ ಮೋಟಿವೇಶನ್ ಬರ್ತಾ ಇರುತ್ತೆ ಅಂದರೆ ನಮಗೇನು ಪ್ರಾಬ್ಲಮ್ ಇದೆ ಅದನ್ನು ತಲೆಯಲ್ಲಿಟ್ಕೊಂಡು ಕೇಳ್ತಾ ಇರ್ತೀವಿ, ಅದಕ್ಕೆ ಲಿಂಕ್ ಮಾಡ್ಕೋತೀವಿ, ಅದಕ್ಕೆ ಸೊಲ್ಯೂಷನ್ ಸಿಗುತ್ತಾ ಅಂತ ನೋಡ್ತಾ ಇರ್ತೀವಿ. ಸೊ ಆ ರೀತಿಯೇ ಕರೆಕ್ಟ್ ಅದು. ಏನಾದ್ರು ನೀವು ಕೇಳ್ತೀರಾ ಮೋಟಿವೇಶ್ನಲ್ಲು ಅಂದರೆ ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಅದಕ್ಕೆ ಇದೆಲ್ಲ ಲಿಂಕ್ ಮಾಡ್ಕೊಳ್ಳಿ, ಅದಕ್ಕೆ ಸೊಲ್ಯೂಷನ್ ಹುಡುಕಿ. ಸೊ ಸ್ಟ್ರಾಂಗ್ ಆಗಿರಿ, ನಿಮ್ಮ ಕೈಯಲ್ಲಿ ಆಗುತ್ತೆ, ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ, ಫಿಸಿಕಲಿ ಫಿಟ್ಟಾಗಿ ಚೆನ್ನಾಗಿರಿ. ಹೆಲ್ತ್ ಪ್ರಾಬ್ಲಮ್ ಆದರೂ, ರಿಲೇಷನ್ಶಿಪ್ ಪ್ರಾಬ್ಲಮ್ ಆದರೂ, ಫಿನಾನ್ಷಿಯಲಿ, ಮಕ್ಕಳು ಏನೇ ಆದರೂ ಕುಗ್ಗಕ್ಕೆ ಹೋಗಬೇಡಿ. ಸಿಚುವೇಶನ್ಸು ಎಲ್ಲ ಸೊಲ್ಯೂಷನ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತಿಂದನೇ ನಿಮಗೆ ನೀವೇ ಒಂದು ಪ್ರಾಮಿಸ್ ಮಾಡ್ಕೊಳ್ಳಿ, ಇವತ್ತಿಂದನೇ ನಾನು ಚೇಂಜ್ ಆಗ್ತೀನಿ ಅಂತ ನೀವು ಹೇಳ್ಕೋಬೇಕು. ಕಣ್ಣೀರನ್ನ ಆದಷ್ಟು ತುಂಬ ಅಳಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಅದಕ್ಕೆ ಬೆಲೆನೂ ಇರಲ್ಲ. ಆಮೇಲೆ ಒಂದೊಳ್ಳೆ ಮಾತು, ನಾನು ಮೊನ್ನೆ ಬಿಗ್ ಬಾಸ್ ನೋಡ್ತಾ ಇದ್ದರೆ ಸುದೀಪ್ ಸರ್ದು ಒಂದೊಳ್ಳೆ ಮಾತು ನೆನಪಾಯಿತು. ಯಾರಾದರೂ ನಮಗೆ ನೋವು ಮಾಡ್ತಾರೆ ಅಂದರೆ, ಯಾರಾನ ವ್ಯಕ್ತಿ ನಮಗೆ ನೋವು ಮಾಡ್ತಾರೆ ಅಂದರೆ
ಆ ವ್ಯಕ್ತಿಗೋಸ್ಕರ ಒಂದು ಡ್ರಾಪ್ ಕಣ್ಣೀರು ಇಡೋದನ್ನು ಕೂಡ ವೇಸ್ಟು ಅಂತ. ನನಗೆ ಆ ಲೈನ್ ತುಂಬಾ ಇಷ್ಟ ಆಯಿತು. ನಿಜ ಅಲ್ವಾ? ಯಾರನ್ನ ನಮಗೆ ನೋವು ಮಾಡ್ತಾರೆ ಅಂದರೆ ಆ ವ್ಯಕ್ತಿಗೋಸ್ಕರ ನಾವೇನಕ್ಕೆ ಅಳಬೇಕು, ನಾವೇನಕ್ಕೆ ಕಣ್ಣೀರು ಹಾಕಬೇಕು? ಸೊ ಅದನ್ನೆಲ್ಲ ಮರೆತು ನಾವು ಲೈಫಲ್ಲಿ ಮುನ್ನುಗ್ಗೋದು, ಮುಂದೆ ಹೋಗೋದು, ಅದನ್ನೆಲ್ಲ ಕಲಿತಾ ಇರಬೇಕು ಅಂತ ಹೇಳ್ತಾ, ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಥವಾ ನನ್ನ ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸುತ್ತಲೂ ಪ್ರಪಂಚ ಹಿಂಗೆ ಇದ್ದರೂ ಕೂಡ ನಮ್ಮನ್ನು ಅಲ್ಲಾಡ್ಸೋಕ್ಕಾಗಲ್ಲ. ಆ ಲೆವೆಲ್ಗೆ ನಾವು ಕಾನ್ಫಿಡೆನ್ಸ್ನ ತೊಗೋಬೇಕು, ನಮ್ಮ ವ್ಯಕ್ತಿತ್ವನ ಆ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಲ್ವಾ? ಸೊ ಎಲ್ಲರಿಗೂ ಕೋಲ್ಡು ಅದು ಇದು ಆಗೋಗಿದೆಯಲ್ಲ, ಅದಕ್ಕೆ ಶುಂಠಿ ಟೀ ಮಾಡ್ತಾಯಿದ್ದೀನಿ. ಆದಷ್ಟು ನೀವು ಅಷ್ಟೇ ಕಷಾಯ, ಶುಂಠಿ, ಅದೇನೋ ಸೈಕ್ಲೋನ್ ಎಫೆಕ್ಟು ಅದು ಇದು ಅಂತ ಏನೇನೋ ಕೋಲ್ಡು ಅದೆಲ್ಲ ಜಾಸ್ತಿ ಆಗೋಗ್ತಾಯಿದೆ, ಮಳೆನೂ ಜಾಸ್ತಿ ಆಗ್ತಾಯಿದೆ. ಅದಕ್ಕೇ ಆದಷ್ಟು ಬೆಚ್ಚಗಿರಿ, ಮಕ್ಕಳನ್ನೂ ಬೆಚ್ಚಗಾಗಿ ಇಟ್ಕೊಳ್ಳಿ. ಪ್ರತಿಯೊಂದು ಮೀಲಲ್ಲೂ ತರಕಾರಿಗಳಿದ್ದಾವೆ ಅಂದರೆ ಕಲರ್ಫುಲ್ ತಟ್ಟೆ ಇರಬೇಕು. ತರಕಾರಿ, ಕಾಳುಗಳು ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ನಗೋ ಸೌಂಡ್ ಕೇಳ್ತಾ ಇರ್ಬೋದು. ನನ್ನ ಮಗಳು, ಚಿಕ್ಕ ಮಗಳು ಮತ್ತು ಅವಳ ಫ್ರೆಂಡ್ಸು ಫುಲ್ಲು 12-13 ಜನ ಆಟಾಡ್ತಾ ಇದ್ದಾರೆ, ಕಿರ್ಚ್ತಾ ಇದ್ದಾರೆ. ಸುಮ್ಮನೆ ಸೈಲೆಂಟಾಗಿ ಇದ್ಕೊಳ್ಳಿ ಅಂದರೆ ಇರಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಆಟಾಡ್ತಾ ಇದ್ದಾರೆ ಅಷ್ಟೇ. ಸೊ ಆ ರೀತಿ ಮೋಟಿವೇಟ್ ಮಾಡಿಕೊಂಡು ಖುಷಿಯಾಗಿರಿ, ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಳ್ಳಿ. ಆಮೇಲೆ ನೀವು ಯಾವಾಗಲೂ ಕೇಳ್ತೀರಾ ನಿಮ್ಗೆ ಟೀ ಕಲರ್ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಹೇಗೆ ಅಂತ. ಚೆನ್ನಾಗಿ ಕುದಿಸಿ ಫ್ರೆಂಡ್, ಕಾಫಿ ತುಂಬ ಕುದಿಸ್ಬಾರ್ದು, ಬಟ್ ಟೀನ ಚೆನ್ನಾಗಿ ಕುದಿಸಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಪ್ರೊಸೀಜರ್ ತೋರಿಸ್ತೀನಲ್ಲ, ಸ್ಟಾರ್ಟಿಂಗಲ್ಲೇ ನಾನು ನೀರು ಮತ್ತು ಟೀ ಪುಡಿ ಕುದಿಯೋಕೆ ಇಟ್ಬಿಡ್ತೀನಿ. ಆಮೇಲೆ ಅದಕ್ಕೆ ಹಾಲು ಹಾಕ್ತೀನಿ, ಚೆನ್ನಾಗಿ ಕುದಿಯುತ್ತೆ ಅದು. 1-2 ನಿಮಿಷ ಚೆನ್ನಾಗಿ ಕುದ್ಮೇಲೆ ಹಾಲು ಹಾಕ್ತೀನಿ. ಆಮೇಲೆ ಶುಂಠಿ ಹಾಕ್ತೀನಿ, ಏಲಕ್ಕಿ ಜಜ್ಜಿಬಿಟ್ಟು ಹಾಕ್ತೀನಿ. ಆಮೇಲೆ ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡಿದ್ಮೇಲೆ ಬೆಲ್ಲದ ಪುಡಿ ಹಾಕ್ತೀನಿ ಅಷ್ಟೇ. ಸೊ ಈ ರೀತಿ ಮಾಡುವಾಗ ಹಾಲು ಒಡೆಯುತ್ತೆ ಅಂತಲೂ ಏನೂ ಇಲ್ಲ. ಸೊ ಈ ರೀತಿ ಹಸ್ಬೆಂಡು ಈಗ ನೋಡಿ ಸೈಟ್ಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಮಕ್ಕಳಿಗೆ ಎಲ್ಲ ಈ ರೀತಿ ಮಾಡಿಕೊಟ್ಟಿದ್ದೆ. ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಸ್ವಲ್ಪ ನನ್ನ ಇಷ್ಟ ಆಗಿದರೆ ಪ್ಲೀಸ್ ನೋಡಿ, ಅವಳಿಗೆ ಶಾವಿಗೆ ಉಪ್ಪಿಟ್ಟು ನಿಜವಾಗ್ಲೂ ಟ್ರೈ ಮಾಡಿ ಆಯಿತಾ, ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸ್ಟ್ರಾಂಗಾಗಿ ಇವತ್ತಿಂದ ಲೈಫ್ನ ಲೀಡ್ ಮಾಡ್ತೀರಾ ಅಂತ ಅಂದ್ಕೊಂಡು ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಆಮೇಲೆ ಯಾರ್ಯಾರು ನಾನು ಹುಷಾರಾಗಲಿ ಅಂತ ಕಮೆಂಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.